ಪ್ರತಿ ಬಾರಿ ಬಜೆಟ್ನ ಸಂದರ್ಭದಲ್ಲಿ ನಮ್ಮ ಹುಣಸೂರಿಗೆ ಬೇಕಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಕಳೆದ ಹಲವಾರು ಅಧಿವೇಶನದಲ್ಲಿ ನಾನು ಲಕ್ಷ್ಮಣ ತೀರ್ಥ ನದಿಯ ಸಂರಕ್ಷಣೆ ಇರ್ಬೋದು, ಜೊತೆಗೆ ನಮ್ಮ ಕಾಡಂಚಿನ ಪ್ರದೇಶಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷವನ್ನು ತಪ್ಪಿಸಲಿಕ್ಕೆ ತಡೆಗೋಡೆ ನಿರ್ಮಾಣ ಇರ್ಬೋದು, ಹಾಗೆ ನೀರಾವರಿ ವಿಚಾರಗಳಿರ್ಬೋದು, ಹಲವಾರು ವಿಚಾರಗಳು ಈ ರೀತಿಯಾಗಿ ಹಲವಾರು ವಿಚಾರ ನಮ್ಮ ಹುಣಸೂರು ಸಂಬಂಧಪಟ್ಟಂತೆ ಚರ್ಚೆನೂ ಸಹ ಮಾಡಿದ್ದೀನಿ. ಕೆಲವಕ್ಕೆ ಸಮಸ್ಯೆಗೆ ಇವತ್ತು ಸಮಸ್ಯೆಗಳು ಪರಿಹಾರವೂ ಸಹ ಆಗಿದ್ದಾವೆ. ಆದರೆ ಪರಿಣಾಮಕಾರಿಯಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಮುಂದಿನ ಬಜೆಟ್ನ ಸೆಷನ್ನಲ್ಲೂ ಸಹ ನಾನು ಚರ್ಚೆ ಮಾಡಿದ್ದೇನೆ. ಮೊನ್ನೆನೂ ಸಹ ನಾನು ಲಕ್ಷ್ಮಣ ತೀರ್ಥ ನದಿಯ ಬಗ್ಗೆ ವಿಶೇಷವಾಗಿ ಇವತ್ತು ಲಕ್ಷ್ಮಣ ತೀರ್ಥ ನದಿ ನಮ್ಮ ಕಾವೇರಿ ನದಿಯನ್ನು ಸೇರ್ತಕ್ಕಂಥದ್ದು. ಕಾವೇರಿ ನದಿಯಿಂದ ಇವತ್ತು ಬಹುಶಃ ಮೈಸೂರು ನಗರಕ್ಕೆ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರನ್ನು ಪೂರೈಸ್ತಾ ಇರ್ತಕ್ಕಂಥದ್ದು ನಮ್ಮ ಕಾವೇರಿ ನದಿಯಿಂದ. ಕಾವೇರಿ ನದಿಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮಣ ತೀರ್ಥ ನದಿ ಸಂರಕ್ಷಣೆ ಆಗಬೇಕು. ಈ ವಿಚಾರವನ್ನು ಭಾಳ ಕೂಲಂಕುಷವಾಗಿ ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಅವರ ರಿಪೋರ್ಟ್ನೂ ಸಹ ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಹಲವಾರು ವಿಚಾರಗಳು, ಅಭಿವೃದ್ಧಿಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಾನು ಮಾಡಿದ್ದೇನೆ. ಮುಂದೆನೂ ಸಹ ಚರ್ಚೆ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ.